ಹಲೋ ಫ್ರೆಂಡ್ಸ್ ಈ ದಿನ ನಾನು ಸುಂದರವಾಗಿರುವಂತಹ ಒಂದು ಕ್ಯೂಟ್ ಆಗಿ ಮುದ್ದಾಗಿರುವಂತಹ ಒಂದು ಬ್ರೈಡಲ್ ಸ್ಯಾರಿ ಕುಚ್ಚು ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ತುಂಬಾನೇ ಈಸಿ ಬ್ರೈಡಲ್ ಸ್ಯಾರಿ ಕುಚ್ಚು ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಹಾಗೇನೆ ಇದರಲ್ಲಿ ಏನು ಪ್ರಾಬ್ಲಮ್ ಬರ್ದಲ್ಲಿರೋ ಹಾಗೆ ನಾನು ನಿಮ್ಗೆ ಟಿಪ್ಸ್ನು ಸಹ ತಿಳಿಸ್ತಾ ಹೋಗ್ತೀನಿ. ಸೊ ಇದನ್ನ ಹೇಗೆ ಹಾಕೋದು ಅಂತ ನಾನು ತೋರಿಸ್ಕೊಡ್ತೀನಿ, ಬನ್ನಿ. ಹಾಗೇನೆ ಇದು ತುಂಬಾನೇ ಕ್ಯೂಟ್ ಆಗಿರುವಂತಹ ಡಿಸೈನ್ ಅಂತಾನೆ ಹೇಳ್ಬೋದು. ಸೊ ಇದನ್ನ ನೋಡ್ತಾ ಇರಿ. ಹಾಗೇನೆ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಈ ದಿನ ನಾನು ಬ್ರೈಡಲ್ ಸ್ಯಾರಿ ಕುಚ್ಚು ಹೇಳ್ಕೊಡ್ತೀನಿ. ಮೊದಲು ಅದಕ್ಕೆ ನಾವು ಪಿಂಕ್ ಕಲರ್ 6 ಎಳೆ ದಾರವನ್ನ ನಾಟ್ ಹಾಕಿ ಇಟ್ಕೊಳ್ಳೋಣ. ಜೊತೆಗೇನೆ ರಿಂಗ್ ಬೀಡು ಮತ್ತೆ ರೌಂಡ್ ಬೀಡನ್ನು ಸಹ ತಗೊಳ್ಳೋಣ. ಸೊ ಮೊದಲು ಇವಾಗ ನಾವು ಸ್ಯಾಂಪಲ್ ಪೀಸ್ಗೆ ಗಂಟನ ಬ್ಯಾಕ್ ಸೈಡ್ಗೆ ಬರೋ ತರ ನಾವು ಒಂದು ಸಿಂಗಲ್ ಲಾಕ್ ಅನ್ನ ಮಾಡ್ಕೊಳ್ಳೋಣ. ನೋಡಿ, ಸಿಂಗಲ್ ಲಾಕ್ ಆದ ನಂತರ ಪಕ್ಕದಲ್ಲಿ ಹಾಗೇನೆ ಇನ್ನೊಂದು ಸಿಂಗಲ್ ಲಾಕ್ ಅಥವಾ ಸಿಂಗಲ್ ಕ್ರೋಶ ಅಂತ ಕರಿತೀವಿ. ಸಿಂಗಲ್ ಕ್ರೋಶವನ್ನ ಮಾಡ್ಕೊಂತ ಹೋಗೋಣ. ಎಷ್ಟು ಸಿಂಗಲ್ ಕ್ರೋಶ ಮಾಡ್ಬೇಕು ಅಂತ ಹೇಳ್ತೀನಿ ನೆಕ್ಸ್ಟ್. ಹಾಗೇನೆ ನೋಡ್ತಾ ಇರಿ. ಒಂದು ಸಿಂಗಲ್ ಕ್ರೋಶ ಹಾಕಿದ ನಂತರ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶವನ್ನ ಪಕ್ಕದಲ್ಲಿ ಮಾಡ್ತಾ ಇದ್ದೀನಿ. ಒಂದು ಲಾಕ್ ಅನ್ನು ಸೇರಿ 3 ಸಿಂಗಲ್ ಕ್ರೋಶ ಆಗಿದೆ. 4ನೇ ಸಿಂಗಲ್ ಕ್ರೋಶವನ್ನ ಮಾಡ್ಕೊಂತಾ ಇದ್ದೀನಿ. ಪಕ್ಕದಲ್ಲಿ ಇನ್ನೊಂದು 5 ಸಿಂಗಲ್ ಕ್ರೋಶ. ಇಲ್ಲಿ ಸ್ಟಾರ್ಟಿಂಗ್ ನಲ್ಲಿ ನಾನು 5 ಸಿಂಗಲ್ ಕ್ರೋಶವನ್ನ ಮಾಡ್ಕೊಂತೀನಿ. ಲಾಕ್ ಅನ್ನ ಸೇರಿಸಿದ್ರೆ 5 ಸಿಂಗಲ್ ಕ್ರೋಶ ಆಗುತ್ತೆ. ಸೊ 5 ಸಿಂಗಲ್ ಕ್ರೋಶ ಹಾಕಿದ ನಂತರ ಚೈನ್ ಅನ್ನ ಹಾಕೊಳ್ಳೋಣ. ನಾನಿಲ್ಲಿ 3 ಚೈನ್ ಅನ್ನ ಹಾಕೊಂಡಿದ್ದೀನಿ. 3 ಚೈನ್ ಹಾಕಿದ ನಂತರ 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಅದೇ ಲೆವೆಲ್ಗೆ ಬಟ್ಟೆಗೆ ಲಾಕ್ ಅನ್ನ ನಾವು ಮಾಡ್ಕೋಬೇಕು. ಸೊ ಬಟ್ಟೆಗೆ ಲಾಕ್ ಅನ್ನ ಮಾಡ್ಕೊಳ್ಳೋಣ. ನೋಡಿ, ಬಟ್ಟೆಗೆ ಲಾಕ್ ಅನ್ನ ಮಾಡಿದ ನಂತರ ನಾವು ರಿಂಗ್ ಬೀಡು ಮತ್ತೆ ರೌಂಡ್ ಬೀಡನ್ನ ತಗೊಂಡು ನಿಧಾನವಾಗಿ 6 ಸಹ ನಿಧಾನವಾಗಿ ಅದಕ್ಕೆ ಥ್ರೆಡ್ ಪಾಸ್ ಆಗೋ ತರ, ಬೀಡ್ ನ ಒಳಗಡೆ ಥ್ರೆಡ್ ಪಾಸ್ ಆಗೋ ತರ ಮಾಡ್ಕೊಂಡು ಅಲ್ಲಿ ನಾವು ಬೀಡ್ ಲಾಕ್ ಮಾಡಿದ ನಂತರ ಬಟ್ಟೆಗೂ ಸಹ ರಿಂಗ್ ಬೀಡ್ ಯಾವ ಲೆವೆಲ್ಗೆ ಬರುತ್ತೆ ಅಲ್ಲಿಗೆ ನಾವು ಲಾಕ್ ಅನ್ನ ಮಾಡ್ಕೊಳ್ಳೋಣ. ನೋಡಿ, ಲಾಕ್ ಅನ್ನ ಮಾಡಿದ ನಂತರ ನಿಧಾನವಾಗಿ 6 ಸಹ ಲಾಕ್ ನಲ್ಲಿ ನಾಟ್ ಆಗ್ಬೇಕು. ಸೊ ನೋಡ್ತಾ ಇದ್ದೀರಲ್ಲ, ರಿಂಗ್ ಬೀಡ್ ಲಾಕ್ ಆಗಿದೆ. ನೆಕ್ಸ್ಟ್ ಈಗ ನಾವು ಮತ್ತೆ 3 ಚೈನ್ ಅನ್ನ ಹಾಕೊಳ್ಳೋಣ. ಯಾಕೆಂದ್ರೆ ನಾವು ರಿಂಗ್ ಬೀಡ್ ಅನ್ನು ಲಾಕ್ ಮಾಡೋದಕ್ಕಿಂತ ಮುಂಚೆ ಮೊದಲು ನಾವು 3 ಚೈನ್ ಅನ್ನ ಹಾಕೊಂಡಿದ್ವಿ. ರಿಂಗ್ ಬೀಡ್ ಲಾಕ್ ಆಗಿದ ನಂತರನು ಮತ್ತೆ 3 ಚೈನ್ ಅನ್ನ ಹಾಕೋಬೇಕು. ಲೆಫ್ಟ್ ಟು ರೈಟ್ ರಿಂಗ್ ಬೀಡ್ ನ ಆ ಕಡೆ ಈ ಕಡೆ ನಾವು 3 ಚೈನ್ ಅನ್ನ ಹಾಕಿರ್ಬೇಕು. ನಿಮಗೆ ಕನ್ಫ್ಯೂಷನ್ ಬೇಡ ಅಂತ ನಾನು ಅರ್ಥ ಆಗೋ ರೀತಿ ನಿಮ್ಗೆ ಹೇಳ್ತಾ ಇದ್ದೀನಿ. ಫಸ್ಟ್ 3 ಚೈನ್ ರಿಂಗ್ ಬೀಡ್ ಹಾಕಿದ ನಂತರ 3 ಚೈನ್ ಹಾಕೋಬೇಕು. 3 ಚೈನ್ ನ ನಂತರ ನಾವು ಸಿಂಗಲ್ ಕ್ರೋಶವನ್ನ ಹಾಕೋಬೇಕು. ಸ್ಟಾರ್ಟಿಂಗ್ ನಲ್ಲಿ 5 ಸಿಂಗಲ್ ಕ್ರೋಶ ಹಾಕಿದ್ದೆ, ಅಂದ್ರೆ 5 ಅಂದ್ರೆ ಸ್ಟಾರ್ಟಿಂಗ್ ಲಾಕ್ ನ ಸೇರಿ ಇದು ಲಾಕ್ ಅನ್ನ ಬಿಟ್ಬಿಟ್ಟು 4 ಸಿಂಗಲ್ ಕ್ರೋಶವನ್ನ ಹಾಕೋಬೇಕು. ಸ್ಟಾರ್ಟಿಂಗ್ ನಲ್ಲಿ ಅಷ್ಟೇನೆ 5 ಅಂದ್ರೆ ಲಾಕ್ ಅನ್ನು ಸೇರಿ 5 ಆಗುತ್ತೆ. ಅದ್ ಬಿಟ್ರೆ 4 ಸಿಂಗಲ್ ಕ್ರೋಶ. ನೋಡ್ತಾ ಇದ್ದೀರಲ್ಲ, ಇಲ್ಲಿ 4 ಸಿಂಗಲ್ ಕ್ರೋಶವನ್ನ ಹಾಕಿದ ನಂತರ ನಾವು ಮತ್ತೆ 3 ಚೈನ್ ಅನ್ನ ಹಾಕೋಬೇಕು. ಮತ್ತೆ ನೋಡಿ, 3 ಚೈನ್ ಅನ್ನ ಹಾಕೊಂಡಿದೀನಿ. 3 ಚೈನ್ ಲೆವೆಲ್ಗೆನೆ ನಾವು ಅದನ್ನ ಬಟ್ಟೆಗೆ ಲಾಕ್ ಅನ್ನ ಮಾಡ್ಕೊಳ್ಳೋಣ. 3 ಚೈನ್ ಅನ್ನ ಹಾಕೊಂಡು 3 ಚೈನ್ ನ ಲಾಕ್ ಅನ್ನ ನಾನು ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಲಾಕ್ ಮಾಡಿದ ನಂತರ ನೆಕ್ಸ್ಟ್ ನಾವು ದಾರವನ್ನ ಮೇಲ್ಭಾಗ ಮಾಡಿ ರಿಂಗ್ ಬೀಡ್ ಮತ್ತೆ ರೌಂಡ್ ಬೀಡ್ ಅನ್ನ ಇನ್ಸರ್ಟ್ ಮಾಡ್ಕೋಬೇಕು. ನಿಧಾನವಾಗಿ ನಾವು ಇಲ್ಲಿ ಇನ್ಸರ್ಟ್ ಮಾಡ್ಬೇಕಾದ್ರೆ 6 ಎಳೆನೂ ಸಹ ನಾವು ಬೀಡನ್ನ ಮೂಲಕ ಪಾಸ್ ಆಗ್ಬೇಕು. ಪಾಸ್ ಆದ ನಂತರ ಲಾಕ್ ಅನ್ನ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿ ಅದನ್ನ ಬಟ್ಟೆಗೂ ಸಹ ಅದೇ ಲೆವೆಲ್ಗೆ ಬರೋ ತರ ನಾವು ಲಾಕ್ ಅನ್ನ ಮಾಡ್ಕೋಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ಬಟ್ಟೆಗೂ ಸಹ ಲಾಕ್ ಮಾಡ್ಕೊಂಡಿದೀನಿ. ಸೇಮ್ ಒಂದೇ ಲೆವೆಲ್ ನಲ್ಲಿ ಲಾಕ್ ಮಾಡ್ಕೊಳ್ಳಿ. ತುಂಬಾ ಟೈಟ್ ಮಾಡಬೇಡಿ, ಸುಕ್ಕಾಗತ್ತೆ ಬಟ್ಟೆ. ಸೊ ಲಾಕ್ ಮಾಡಿದ ನಂತರ ಮತ್ತೆ ನಾವು 3 ಚೈನ್ ಅನ್ನ ಹಾಕೊಳ್ಳೋಣ. 3 ಚೈನ್ ಅನ್ನ ಹಾಕೊಂಡು ಅದ್ರ ಲೆವೆಲ್ಗೆನೆ ನಾವು ಲಾಕ್ ಅನ್ನ ಮಾಡ್ಕೋಬೇಕು. ಸೊ 3 ಚೈನ್ ಅನ್ನ ಹಾಕೊಂಡಿದೀನಿ, ಅದನ್ನ ಬಟ್ಟೆಗೆ ಲಾಕ್ ಅನ್ನ ಮಾಡ್ಕೊಂಡಿದೀನಿ. ನಂತರ ಮತ್ತೆ ನಾವು ಅದನ್ನ ಲಾಕ್ ಮಾಡಿದ ನಂತರ 4 ನಾವು ಸಿಂಗಲ್ ಕ್ರೋಶವನ್ನ ಹಾಕೋಬೇಕು. ನೋಡ್ತಾ ಇದ್ದೀರಲ್ಲ, 4 ಸಿಂಗಲ್ ಕ್ರೋಶವನ್ನ ಹಾಕೊಂಡಿದ ನಂತರ ನೋಡಿ ನಿಧಾನವಾಗಿ ಸಿಂಗಲ್ ಕ್ರೋಶವನ್ನ ಹಾಕೊಳ್ಳಿ. ಸಿಂಗಲ್ ಕ್ರೋಶ ಪಕ್ಕನೇ ಇರಬೇಕು, ತುಂಬಾ ದೂರ ಹಾಕೋಬೇಡಿ. ಸಿಂಗಲ್ ಕ್ರೋಶವನ್ನ 4 ಹಾಕೊಂಡಿದ ನಂತರ ನೋಡಿ ತೋರಿಸ್ತಾ ಇದ್ದೀನಿ, ಈ ರೀತಿ ಕಾಣಿಸುತ್ತೆ. ಮತ್ತೆ ನಾವು 3 ಚೈನ್ ಅನ್ನ ಹಾಕೋಬೇಕು. 3 ಚೈನ್ ಅನ್ನ ಹಾಕೊಂಡು 3 ಚೈನ್ಗೆ ನಾವು ಅದ್ರ ಲೆವೆಲ್ಗೆನೆ ಲಾಕ್ ಅನ್ನ ಮಾಡ್ಕೋಬೇಕು. 3 ಚೈನ್ ಹಾಕೊಂಡೆ 3 ಚೈನ್ ನ ಲೆವೆಲ್ಗೆನೆ ನಾವು ಬಟ್ಟೆಗೆ ಲಾಕ್ ಅನ್ನ ಮಾಡ್ಕೊಂಡ್ವಿ. ಲಾಕ್ ಮಾಡಿದ ನಂತರ ನೋಡಿ ತೋರಿಸ್ತಾ ಇದ್ದೀನಿ ಏನ್ ಮಾಡ್ಬೇಕು ಅಂತ. ಈ ರೀತಿ ಮಾಡಿದ ನಂತರ ಮತ್ತೆ ನಾವು ಹಾಗೇನೆ ಡಿಸೈನ್ ನ ಕಂಟಿನ್ಯೂ ಮಾಡ್ಕೋಬೇಕು ಬೇಸ್ ನ. ಸೊ ಇದೇ ರೀತಿ ನಾವು ಬೇಸ್ ನ ಕಂಪ್ಲೀಟ್ ಆಗಿ ಆದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತಾ ಇದೀನಿ ನೋಡಿ.
ಸ್ಟಾರ್ಟಿಂಗ್ ನಲ್ಲಿ ನಾನು ಲಾಕ್ ಅನ್ನು ಸೇರಿ 4 ಸಿಂಗಲ್ ಕ್ರೋಶ ಹಾಕೊಂಡ್ವಿ, 3 ಚೈನ್, ಮತ್ತೆ ಬೀಡ್ ಲಾಕ್, 3 ಚೈನ್, ಸಿಂಗಲ್ ಕ್ರೋಶ, ಮತ್ತೆ 3 ಚೈನ್, ಬೀಡ್ ಲಾಕ್, 3 ಚೈನ್, ಸಿಂಗಲ್ ಕ್ರೋಶವನ್ನ 4 ಹಾಕೊಂಡು 3 ಚೈನ್, ಬೀಡ್ ಲಾಕ್, ಈ ತರ ಕಂಟಿನ್ಯೂ ಹಾಕೊಂಡಿದ ನಂತರ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ನಲ್ಲಿ ಸೇಮ್ ಕಲರ್ ಅನ್ನ ನಾವು ಸ್ಟಾರ್ಟಿಂಗ್ ನಲ್ಲಿ ಎಲ್ಲಿಗೆ ಲಾಕ್ ಮಾಡಿದ್ವಿ ಪಿಂಕ್ ಕಲರ್ ಅಲ್ಲಿಗೆನೆ ನಾವು ಮತ್ತೆ ಒಂದು ಲಾಕ್ ಅನ್ನ ಮಾಡ್ಕೋಬೇಕು. ಲಾಕ್ ಮಾಡಿದ ನಂತರ ಸಿಂಗಲ್ ಕ್ರೋಶ ಹಾಕೊಂಡಿದ್ವಲ್ಲ, ಆ ಸಿಂಗಲ್ ಕ್ರೋಶದ ಮೇಲೆ ಮತ್ತೆ ಒಂದೊಂದು ಸಿಂಗಲ್ ಲಾಕ್ ಅನ್ನ ಅಥವಾ ಸಿಂಗಲ್ ಕ್ರೋಶವನ್ನ ನಾವು ಹಾಕೊಂತ ಹೋಗ್ಬೇಕು. ನೋಡಿ, ಸಿಂಗಲ್ ಕ್ರೋಶವನ್ನ ಮತ್ತೆ ಮತ್ತೆ ಪಕ್ಕ ಪಕ್ಕ ಸಿಂಗಲ್ ಕ್ರೋಶ ಮೇಲೆನೆ ಒಂದು ಸಿಂಗಲ್ ಕ್ರೋಶವನ್ನ ನಾವು ಹಾಕೋಬೇಕು. ನೋಡಿ, ನಿಧಾನವಾಗಿ ಹಾಕೊಳ್ಳಿ. ಈ ತರ ಹಾಕೋಬೇಕಾದ್ರೆ ನಿಮ್ಗೆ, ಅದಕ್ಕೆ ನಾನು ಅದು ಎಡಿಟ್ ಮಾಡಿಲ್ಲ, ಅದನ್ನ ಯಾವ ರೀತಿ ಪ್ರಾಬ್ಲಮ್ ಬರುತ್ತೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ತರ ನಾವು ಸಿಂಗಲ್ ಕ್ರೋಶ ಮಾಡ್ಬೇಕಾದ್ರೂ ದಾರ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ಮಿಸ್ ಆಗದಲ್ಲೇ ಇರೋ ರೀತಿ ನೀವು ಸಿಂಗಲ್ ಕ್ರೋಶವನ್ನ 6 ಎಳೆನಲ್ಲೂ ಕಂಪ್ಲೀಟ್ ಆಗಿ ಮಾಡ್ಕೋಬೇಕು. ಸಿಂಗಲ್ ಕ್ರೋಶವನ್ನ ಮಾಡಿದ ನಂತರ ನಾವು ಅಲ್ಲಿಂದಲೇನೆ ಸೂಜಿ ಮೇಲೆ 1 ಟೈಮ್ ದಾರ ತಗೊಂಡು, ಅಂದ್ರೆ ಡಬಲ್ ಕ್ರೋಶವನ್ನ ನಾವು ರಿಂಗ್ ಬೀಡ್ ನ ಒಳಗಡೆಯಿಂದ ನಾವು ಡಬಲ್ ಕ್ರೋಶವನ್ನ ಮಾಡ್ಕೋಬೇಕು. ಡಬಲ್ ಕ್ರೋಶವನ್ನ ಎರಡರಲ್ಲಿ ಒಂದು ಥ್ರೆಡ್ ಪಾಸ್ ಮಾಡೋ ಮೂಲಕ ನಾವಲ್ಲಿ ಡಬಲ್ ಕ್ರೋಶವನ್ನ ಮಾಡ್ತಾ ಹೋಗ್ಬೇಕು. ಅಂದ್ರೆ ಹಾಫ್ ರಿಂಗ್ ಎಷ್ಟು ಕವರ್ ಆಗುತ್ತೆ ಡಬಲ್ ಕ್ರೋಶ, ಅಷ್ಟು ನಾವು ಹಾಫ್ ರಿಂಗ್ ನ ಒಳಗಡೆ ಡಬಲ್ ಕ್ರೋಶವನ್ನ ಮಾಡ್ತಾ ಹೋಗ್ಬೇಕು. ಅಂದಾಜು 14ರಿಂದ 15 ಡಬಲ್ ಕ್ರೋಶವನ್ನ ನಾವು ಮಾಡಬಹುದು. ಸೊ ನಾವಿಲ್ಲಿ ಡಬಲ್ ಕ್ರೋಶವನ್ನ ರಿಂಗ್ ಬೀಡ್ ನ ಮೂಲಕ ನಿಧಾನವಾಗಿ ರಿಂಗ್ ಬೀಡ್ ನ ಒಳಗಡೆ ನಾವು ನೀಡಲ್ ನ ಪಾಸ್ ಮಾಡಿ ಥ್ರೆಡ್ ನ ಪಿಕ್ ಮಾಡಿ ಎರಡರಲ್ಲಿ ಒಂದು ಅಂತ ನಾವು ಡಬಲ್ ಕ್ರೋಶವನ್ನ ಮಾಡಬೇಕು. ಒಂದೇ ಲೆವೆಲ್ ನಲ್ಲಿ ಮಾಡಬೇಕು. ನಾವು ರಿಂಗ್ ಬೀಡ್ ನ ಒಳಗಡೆಯಿಂದ ಥ್ರೆಡ್ ಪಿಕ್ ಮಾಡಿ ಮೇಲೆ ಎತ್ತಿದಾಗ ಅದು ಲೆವೆಲ್ ಈಕ್ವಲ್ ಆಗಿರ್ಬೇಕು. ತುಂಬಾ ಶಾರ್ಟ್ ಮಾಡಬೇಡಿ, ತುಂಬಾ ಲೆಂತ್ ಮಾಡಿದ್ರೆ ಅದು ಡಬಲ್ ಕ್ರೋಶ ಲೂಸ್ ಆಗಿ ಡಿಸೈನ್ ಸ್ವಲ್ಪ ಬಿಡಿಸಿ ಅಂದ್ರೆ ಲೂಸ್ ಆಗಿ ಕಾಣಿಸುತ್ತೆ. ಸೊ ಅದನ್ನ ಡಿಸೈನ್ ಚೆನ್ನಾಗಿ ಬರೋದಿಲ್ಲ. ಸೊ ಈಕ್ವಲ್ ಆಗಿ ಒಂದೇ ಸಮನಾಗಿ ನೀವು ನಿಡಲ್ ನ ಪಿಕ್ ಮಾಡಿ ಮೇಲಕ್ಕೆ ಎತ್ತಬೇಕಾದ್ರೆ ನಿಧಾನವಾಗಿ ಒಂದೇ ಸಮನಾಗಿ ನೀವು ಪಿಕ್ ಮಾಡಬೇಕು. ಸೊ ನಿಧಾನವಾಗಿ ನೀವು ಡಬಲ್ ಕ್ರೋಶವನ್ನ ಕಂಪ್ಲೀಟ್ ಆಗಿ ಮಾಡ್ಕೋಬೇಕು. ತುಂಬಾ ಟೈಟ್ ಆಗಿ ಮಾಡಬೇಡಿ. ರಿಂಗ್ ಬೀಡ್ ನಿಮ್ಗೆ ಈಗಾಗಲೇ ಕೆಲವೊಂದು ಡಿಸೈನ್ ನಲ್ಲಿ ಹೇಳಿದ್ದೀನಿ. ರಿಂಗ್ ಬೀಡ್ ನಲ್ಲಿ ನಾವು ಡಿಸೈನ್ ಹಾಕ್ಬೇಕಾದ್ರೆ ತುಂಬಾ ಕೇರ್ಫುಲಿ ಹ್ಯಾಂಡಲ್ ಮಾಡಬೇಕು, ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಬೇಕು, ಏಕೆಂದ್ರೆ ಅದು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ನಾವು ನಿಧಾನವಾಗಿ ಮಾಡ್ಕೋಬೇಕು. ಸೊ ಇದು ಕಂಪ್ಲೀಟ್ ಆಗಿ ಹಾಫ್ ರಿಂಗ್ ನಮ್ಗೆ ಎಷ್ಟು ಡಬಲ್ ಕ್ರೋಶವನ್ನ ಕಂಪ್ಲೀಟ್ ಆಗಿ ತಗೊಳುತ್ತೆ ಅಷ್ಟು ನಾವು ಫಿಲ್ ಮಾಡಬೇಕು. ಅಂದ್ರೆ 14ರಿಂದ 15 ಮಿನಿಮಮ್ ಡಬಲ್ ಕ್ರೋಶವನ್ನ ನಾವು ಮಾಡ್ಬೋದು. ತುಂಬಾ ಲೂಸ್ ಆಗಿ ಮಾಡಬೇಡಿ. 11, 12 ನೀವು ಕೌಂಟ್ ಮಾಡ್ಕೊಳೋದು ಬೇಡ. ಅದು ನಿಮ್ಗೆ ಎಷ್ಟು ಫಿಲ್ ಆಗುತ್ತೆ, ಎಷ್ಟಕ್ಕೆ ನಿಮ್ಗೆ ಟೈಟ್ ಓಕೆ ಸಾಕು ಅಂತ ಅನ್ಸುತ್ತೆ ಅಷ್ಟು ನೀವು ಫಿಲ್ ಮಾಡಿಕೊಂಡು ಕಂಪ್ಲೀಟ್ ಆಗಿ ಡಬಲ್ ಕ್ರೋಶವನ್ನ ನೀವಲ್ಲಿ ಮಾಡಬೇಕು. ಸೊ ಕಂಪ್ಲೀಟ್ ಆಗಿ ಡಬಲ್ ಕ್ರೋಶ ಫಿಲ್ ಆದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ಅಂದ್ರೆ ಅಲ್ಲಿ ಬಿಡಿಯಾಗಿ ಇರಬಾರ್ದು, ಗ್ಯಾಪ್ ಉಳಿಬಾರ್ದು. ಮಧ್ಯ ಗ್ಯಾಪ್ ಉಳಿದ್ರೆ ಮಧ್ಯದಲ್ಲಿ ಸ್ಪೇಸ್ ಸ್ವಲ್ಪ ಹಾಗೇನೆ ಟ್ರಾನ್ಸ್ಪರೆಂಟ್ ತರ ಕಾಣಿಸುತ್ತೆ. ನೋಡಿ, ಈ ರೀತಿ ಕಂಪ್ಲೀಟ್ ಆಗಿ ಫಿಲ್ ಆದ್ಮೇಲೆ ಅದನ್ನ ನಾವು ಪಕ್ಕದಲ್ಲಿರುವಂತಹ ಚೈನ್ಗೆ ಲಾಕ್ ಅನ್ನ ಮಾಡ್ಕೋಬೇಕು. ನೋಡಿ, ಲಾಕ್ ಅನ್ನ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿದ ನಂತರ ನೆಕ್ಸ್ಟ್ ನಾವು ಈ ರೀತಿ ಕಾಣಿಸ್ತಾ ಇದೆ ನೋಡಿ, ಹಾಫ್ ರಿಂಗಿಗೆ ಕಂಪ್ಲೀಟ್ ಆಗಿ ಫಿಲ್ ಆಗಿದೆ ಡಬಲ್ ಕ್ರೋಶ. ಈಗ ಪಕ್ಕದಲ್ಲಿರುವಂತಹ ಸಿಂಗಲ್ ಕ್ರೋಶದ ಮೇಲೆ ಒಂದೊಂದು ಲಾಕ್ ಅನ್ನ ನಾವು ಮಾಡ್ಕೋಬೇಕು. ಮಾಡಿದ್ವಲ್ಲ ಸಿಂಗಲ್ ಕ್ರೋಶ 4, ಆ ಸಿಂಗಲ್ ಕ್ರೋಶದ ಮೇಲೆ ಮತ್ತೆ ಒಂದು ಸಿಂಗಲ್ ಲಾಕ್ ಅನ್ನ ಮಾಡ್ಕೊಳ್ಳೋಣ. ನೋಡಿ, ತೋರಿಸ್ತಾ ಇದ್ದೀನಿ. ಸಿಂಗಲ್ ಲಾಕ್ ಅನ್ನ ಮಾಡಿದ ನಂತರ ನಿಮ್ಗೆ ಮತ್ತೆ ಹೇಗೆ ಮಾಡೋದು ಅಂತ, ಹಾಗೆ ಕಂಟಿನ್ಯೂ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅಲ್ಲಿಂದಲೇನೆ ನಾವು ಸೂಜಿ ಮೇಲೆ 1 ಟೈಮ್ ದಾರವನ್ನ ತಗೊಂಡು ಮತ್ತೆ ಆ ಪಕ್ಕದಲ್ಲಿರುವಂತಹ ರಿಂಗ್ ನ ಒಳಗಡೆ ನಾವು ಮೊದಲು ಮಾಡಿದ್ವಲ್ಲ ಅದೇ ರೀತಿ ಸೇಮ್ ನಾವು ಡಬಲ್ ಕ್ರೋಶವನ್ನ ನಾವು ಹಾಗೇನೆ ಮಾಡ್ಕೋಬೇಕು. ಫಸ್ಟ್ ನಾವು ಈ ಕಡೆ ರಿಂಗ್ ನಲ್ಲಿ ಎಷ್ಟು ಫಿಲ್ ಮಾಡಿರ್ತೀವಿ ನೀವು ಅದನ್ನ ಕೌಂಟ್ ಮಾಡ್ಕೊಂಡು ಅಷ್ಟೇ ಡಬಲ್ ಕ್ರೋಶವನ್ನ ಇದ್ರಲ್ಲೂ ಸಹ ನಾವು ಫಿಲ್ ಮಾಡ್ಕೊಂತ ಹೋಗ್ಬೇಕು. ಏಕೆಂದ್ರೆ ಸೇಮ್ ಸೈಜ್ ರಿಂಗ್ ಆಗಿರೋದ್ರಿಂದ ಪಕ್ಕದಲ್ಲಿರುವಂತಹ ಸೇಮ್ ಕೌಂಟ್ ನ ಮಾಡ್ಕೊಂಡು ಅಷ್ಟೇ ಕೌಂಟಬಲ್ ನ ಇಲ್ಲಿ ನಾವು ಅಷ್ಟನ್ನೇ ನಾವು ಡಬಲ್ ಕ್ರೋಶವನ್ನ ಮಾಡ್ಕೊಂತ ಹೋಗ್ಬೇಕು. ಸೊ ನಾನು ಮೊದ್ಲೇ ಈಗಾಗ್ಲೇ ಹೇಳಿದ್ದೀನಿ, ಡಬಲ್ ಕ್ರೋಶವನ್ನ ಮಾಡ್ಬೇಕಾದ್ರೆ ನಾವು ಈ ರಿಂಗ್ ನ ಒಳಗಡೆ ಕೇರ್ಫುಲಿ ನಿಧಾನವಾಗಿ ಮಾಡ್ಬೇಕು. ಏಕೆಂದ್ರೆ ಅದು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿದೀನಿ. ಅದು ಬಿಟ್ರೆ ಇನ್ನೇನು ಪ್ರಾಬ್ಲಮ್ ಈ ಡಿಸೈನ್ ನಲ್ಲಿ ಬರೋದಿಲ್ಲ.
ಸೊ ನಿಮ್ಗೆ ರಿಂಗ್ ಆಗ್ದಲೇನು ಸಹ ಮಾಡ್ಕೋಬಹುದು. ರಿಂಗ್ ನ ಬದಲು ನೀವು ಬೀಡ್ ನ ಮೂಲಕನೇ ಅದ್ರ ಬ್ಯಾಕ್ ಸೈಡ್ ಗೆ 5 ಚೈನ್ ನ ತಗೊಂಡು ನೀವು ಈ ರೀತಿ ಡಬಲ್ ಕ್ರೋಶವನ್ನ ಮಾಡ್ಕೋಬಹುದು. ನಾನಿಲ್ಲಿ ರಿಂಗ್ ನ ಮೂಲಕ ನಿಮ್ಗೆ ಹೇಗೆ ಹಾಕೋದು ಈ ಡಿಸೈನ್ ಅಂತ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಇದು ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅನ್ನಿಸ್ತು, ಅದಕ್ಕೆ ಈ ರೀತಿ ನಿಮ್ಗೆ ಹೇಳ್ಕೊಡೋಣ ಅಂತ ಈ ರೀತಿ ಡಿಸೈನ್ ನ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಷ್ಟೇನೆ. ಸೊ ಕಂಪ್ಲೀಟ್ ಆಗಿ ಇದನ್ನ ಸಹ ನಾವು ಡಬಲ್ ಕ್ರೋಶ ಹಾಕಿದ ನಂತರ ಪಕ್ಕದಲ್ಲಿರುವಂತ 3 ಚೈನ್ ನ ಒಳಗಡೆ ಲಾಕ್ ಅನ್ನ ಮಾಡ್ಕೊಂಡು ಅದ್ರ ಪಕ್ಕದಲ್ಲಿರುವಂತಹ 4 ಸಿಂಗಲ್ ಕ್ರೋಶ ಹಾಕಿದ್ವಲ್ಲ ಅದ್ರ ಮೇಲೆ ಒಂದೊಂದು ಲಾಕ್ ಅನ್ನ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶ ಮೇಲೆ ಒಂದೊಂದು ಸಿಂಗಲ್ ಕ್ರೋಶವನ್ನ ಮಾಡಿ ಲಾಕ್ ಅನ್ನ ಮಾಡಿದ ನಂತರ ಮತ್ತೆ ಅಲ್ಲಿಂದಲೇನೆ ನಾವು ಪಕ್ಕದಲ್ಲಿರುವಂತಹ ರಿಂಗಿಗೆ ಮತ್ತೆ ಡಬಲ್ ಕ್ರೋಶವನ್ನ ಹಾಗೇನೆ ಡಿಸೈನ್ ನ ನಾವು ಕಂಪ್ಲೀಟ್ ಆಗಿ ಮಾಡ್ಕೊಂತ ಹೋಗ್ಬೇಕು. ಇಷ್ಟೇನೆ ಫ್ರೆಂಡ್ಸ್, ತುಂಬಾನೇ ಈಸಿ ಇದು. ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ ನಂತರ ಹೇಳ್ತಾ ಹೋಗ್ತೀನಿ. ಸೊ ಈ ರೀತಿ ನಾವು ಕಂಪ್ಲೀಟ್ ಸ್ಯಾಂಪಲ್ಗೆ ಡಬಲ್ ಕ್ರೋಶವನ್ನ ಹಾಕಿದ ನಂತರ ಈ ರೀತಿ ನಿಮಗೆ ಕಾಣಿಸ್ತಾ ಇದೆ. ನೆಕ್ಸ್ಟ್ ಇದನ್ನ ಯಾವ ರೀತಿ ಮಾಡ್ಕೋಬೇಕು, ಯಾವ ಕಲರ್ ದಾರವನ್ನ ತಗೊಂಡಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಸೊ ನೆಕ್ಸ್ಟ್ ಲೆವೆಲ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ನಾನು ಗ್ರೀನ್ ಕಲರ್ ಅರಳೆ ದಾರವನ್ನ ತಗೊಂಡು ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ಜೊತೆಗೆ ಇದಕ್ಕೆ ನಾನು ಸ್ಮಾಲ್ ಮೆಟಲ್ ಬೀಡ್ ನ ಸಹ ತಗೊಂಡಿದ್ದೀನಿ. ಸೊ ತುಂಬಾನೇ ಈಸಿ ಫ್ರೆಂಡ್ಸ್, ಇದು ಬ್ರೈಡಲ್ ಆಗಿದ್ರು ಸಹ ಕಷ್ಟ ಅಂತ ಅನ್ಕೋಬಿಡಿ. ಸೊ ಸೆಕೆಂಡ್ ಸ್ಟೆಪ್ ನಲ್ಲಿ ಸಹ ನಾವು ಎಲ್ಲಿ ಲಾಕ್ ಮಾಡಿದ್ವಿ ಬೀಡ್ ನ ಅಲ್ಲೇನೆ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ನಾವು ಸಿಂಗಲ್ ಕ್ರೋಶ ತಗೊಂಡಿದ್ವಲ್ಲ, ಸಿಂಗಲ್ ಕ್ರೋಶ ಮೇಲೆನೆ ಗ್ರೀನ್ ಕಲರ್ ದಾರದಲ್ಲೂ ಸಹ ಒಂದೊಂದು ಸಿಂಗಲ್ ಕ್ರೋಶ ನಾವು ಮಾಡ್ಕೊಂತ ಹೋಗ್ಬೇಕು. ಸಿಂಗಲ್ ಕ್ರೋಶ ಮೇಲೆ ಒಂದೊಂದು ಗ್ರೀನ್ ಕಲರ್ ನಲ್ಲಿ ಸಿಂಗಲ್ ಕ್ರೋಶವನ್ನ ಹಾಕೊಳ್ಳೋಣ. ನಾನಿಲ್ಲಿ 3 ಸಿಂಗಲ್ ಕ್ರೋಶವನ್ನ ಹಾಕೊಂತ ಇದ್ದೀನಿ. ಅಲ್ಲಿಂದಲೇನೆ ನಾವು ಮತ್ತೆ ಒಂದು ಪಕ್ಕದಲ್ಲಿರುವಂತಹ ನಾವು ಡಬಲ್ ಕ್ರೋಶ ಮಾಡಿದ್ವಲ್ಲ ಮೊದಲನೇ ಚೈನ್ಗೆ ನಾವು ಒಂದು ಸಿಂಗಲ್ ಕ್ರೋಶವನ್ನ ತಗೊಳ್ಳೋಣ. ಇಲ್ಲಿನೂ ಅಷ್ಟೇನೆ ನಾವು ಡಬಲ್ ಕ್ರೋಶ ಮಾಡೋ ಹಾಗಿಲ್ಲ. ಇಲ್ಲಿ ಬರೀ ಸಿಂಗಲ್ ಕ್ರೋಶವನ್ನ ತಗೊಂಡು ಒಂದು ಲಾಕ್ ಮಾಡಿದ ನಂತರ ನಾವು ಬೀಡನ್ನ ಒಂದು ದಾರವನ್ನ ಮೇಲ್ಭಾಗ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು, ಬಟ್ ಬೀಡನ್ನ ಲಾಕ್ ಮಾಡ್ಕೋಬಾರ್ದು. ನೆಕ್ಸ್ಟ್ ಪಕ್ಕದಲ್ಲಿರುವಂತಹ ಒಂದು ಚೈನ್ ನ ಹೋಲ್ಗೆ ನಾವು ಲಾಕ್ ಅನ್ನ ಮಾಡ್ಕೋಬೇಕು. ಆಮೇಲೆ ನಾವು ಮತ್ತೆ ಬೀಡನ್ನ ತಗೋಬಾರ್ದು. ಅದ್ರ ಪಕ್ಕದಲ್ಲಿರುವಂತಹ ಒಂದು ಚೈನ್ಗೆ ನಾವು ಒಂದು ಸಿಂಗಲ್ ಕ್ರೋಶವನ್ನ ಮಾಡ್ಕೋಬೇಕು. ಸೊ ಇದು ಕಂಪ್ಲೀಟ್ ಆಗಿ ಸೆಕೆಂಡ್ ಸ್ಟೆಪ್ ಡಬಲ್ ಕ್ರೋಶ ಮಾಡೋದಿಲ್ಲ, ಬರೀ ಸಿಂಗಲ್ ಕ್ರೋಶ ವಿತ್ ಬೀಡನ್ನ ನಾವು ಹಾಕೊಂತ ಹೋಗ್ತೀವಿ. ನೋಡಿ ತೋರಿಸ್ತೀನಿ, ನಿಧಾನವಾಗಿ ಹೇಳ್ತೀನಿ. ನಾನು ಒಂದು ದಾರವನ್ನ ಮೇಲ್ಭಾಗ ಮಾಡಿ ಥ್ರೆಡ್ ಅನ್ನ ಬೀಡನ್ನ ತಗೊಂಡು ನಾವು ಬೀಡನ್ನ ಲಾಕ್ ಮಾಡೋದಿಲ್ಲ. ಪಕ್ಕದಲ್ಲಿರುವಂತಹ ಒಂದು ಸಿಂಗಲ್ ಕ್ರೋಶ, ಪಕ್ಕದಲ್ಲಿರುವಂತಹ ಡಬಲ್ ಕ್ರೋಶದ ಒಂದು ಐ ಹೋಲ್ಗೆ ನಾವು ಚೈನ್ ಹೋಲ್ಗೆ ನಾವು ಒಂದು ಸಿಂಗಲ್ ಲಾಕ್ ಅನ್ನ ಅಂದ್ರೆ ಸಿಂಗಲ್ ಕ್ರೋಶವನ್ನ ಮಾಡ್ಕೊಂತೀವಿ. ಅದ್ರ ನಂತರ ನಾವು ಬೀಡ್ ಹಾಕ್ತಲೇನೆ ಒಂದು ಅದ್ರ ಪಕ್ಕದಲ್ಲಿರುವಂತಹ ಒಂದು ಡಬಲ್ ಕ್ರೋಶದ ಒಂದು ಚೈನ್ ಹೋಲ್ಗೆ ನಾವು ಇನ್ನೊಂದು ಸಿಂಗಲ್ ಕ್ರೋಶವನ್ನ ಮಾಡ್ಕೊಂತೀವಿ. ಅಂದ್ರೆ ಇಲ್ಲಿ ಒಂದು ಬೀಡ್ ನ ತಗೊಂತೀವಿ, ಬೀಡ್ ನ ಹಾಗೇನೆ ಪಕ್ಕದಲ್ಲಿರುವಂತಹ ಒಂದು ಚೈನ್ ಹೋಲ್ಗೆ ಲಾಕ್ ಮಾಡ್ಕೊಂತೀವಿ. ಲಾಕ್ ಮಾಡಿದ ನಂತರ ಬೀಡ್ ಹಾಕ್ತಲೇನೆ ಒಂದು ಹಾಗೇನೆ ಪಕ್ಕದಲ್ಲಿ ಮತ್ತೆ ಪಕ್ಕದಲ್ಲಿರುವಂತಹ ಚೈನ್ಗೆ ಒಂದು ಸಿಂಗಲ್ ಕ್ರೋಶವನ್ನ ತಗೊಂತೀವಿ. ಒಟ್ಟು ಮೂರು ನಾವು ಬೀಡ್ ಹಾಕಿದ ನಂತರ 3 ಚೈನ್ ಅನ್ನ ತಗೋಬೇಕು. 3 ಚೈನ್ ಅನ್ನ ತಗೊಂಡು 2 ಚೈನ್ ಬಿಟ್ಟು 3ನೇ ಚೈನ್ಗೆನೆ ನಾವು ಲಾಕ್ ಅನ್ನ ಮಾಡ್ಕೋಬೇಕು. 3 ಚೈನ್, ಈ 3 ಚೈನ್ ಬಂದ್ಬಿಟ್ಟು ನಾವು ಅಲ್ಲಿಗೆ ಕುಚ್ಚನ್ನ ಹಾಕೋದಿಕ್ಕೆ 3 ಚೈನ್ ಅನ್ನ ಬಿಡ್ತಾ ಇರೋದು. ನಂತರ ಮತ್ತೆ ದಾರವನ್ನ ಮೇಲ್ಭಾಗ ಮಾಡಬೇಕು. ಮತ್ತೆ ನಾವು ಬೀಡನ್ನ ತಗೋಬೇಕು. ಬೀಡನ್ನ ಇನ್ಸರ್ಟ್ ಮಾಡ್ಕೊಂಡು ಬೀಡ್ ಲಾಕ್ ಮಾಡೋ ಹಾಗಿಲ್ಲ, ಹಾಕನೆ ಅದ್ರ ಪಕ್ಕದಲ್ಲಿರುವಂತಹ ಒಂದು ಚೈನ್ ಹೋಲ್ಗೆ ನಾವು ಥ್ರೆಡ್ ಅನ್ನ ಪಿಕ್ ಮಾಡಿ ಅಲ್ಲಿ ನಾವು ಬೀಡನ್ನ ಲಾಕ್ ಮಾಡ್ಕೋಬೇಕು. ನಂತರ ಬೀಡ್ ಹಾಕ್ದಲೇನೆ ಒಂದು ಪಕ್ಕದಲ್ಲಿರುವಂತಹ ಐ ಹೋಲ್ಗೆ ಸಿಂಗಲ್ ಕ್ರೋಶವನ್ನ ಮಾಡ್ಕೋಬೇಕು. ನಂತರ ಹೀಗೆ ಕಂಟಿನ್ಯೂ ಮಾಡ್ಕೋಬೇಕು. ಒಂದು ಬೀಡನ್ನ ತಗೋಬೇಕು, ಬೀಡ್ನ ಹಾಗೇನೆ ಸಿಂಗಲ್ ಲಾಕ್ ಅನ್ನ ಮಾಡ್ಕೋಬೇಕು. ನಂತರ ವಿತೌಟ್ ಬೀಡ್ ಒಂದು ಸಿಂಗಲ್ ಕ್ರೋಶವನ್ನ ತಗೊಂಡು ಲಾಕ್ ಅನ್ನ ಮಾಡ್ಕೋಬೇಕು. ಸೊ ಈ ರೀತಿ ಕಂಪ್ಲೀಟ್ ಆದ್ಮೇಲೆ ಈ ರೀತಿ ನಿಮ್ಗೆ ಕಾಣಿಸುತ್ತೆ. ಅದನ್ನ ನಾವು ಪಕ್ಕದಲ್ಲಿರುವಂತಹ 4 ಸಿಂಗಲ್ ಕ್ರೋಶ ತಗೊಂಡಿದ್ವಲ್ಲ 3 ಚೈನ್ ಆದ್ಮೇಲೆ ಆ ಸಿಂಗಲ್ ಕ್ರೋಶದ ಮೇಲೆ ಒಂದು ಸಿಂಗಲ್ ಲಾಕ್ ಅನ್ನ ಮಾಡ್ಕೋಬೇಕು. ಸಿಂಗಲ್ ಲಾಕ್ ಅನ್ನ ಮಾಡಿದ ನಂತರ ಹಾಗೇನೆ ಅಲ್ಲಿಂದಲೇ ನಾವು ಪಕ್ಕದಲ್ಲಿರುವಂತಹ ಡಬಲ್ ಕ್ರೋಶದ ಚೈನ್ಗೆ ನಾವು ಒಂದು ಸಿಂಗಲ್ ಲಾಕ್ ಅನ್ನ ಮಾಡ್ಕೊಳ್ಳೋಣ. ಅಂದ್ರೆ ಸಿಂಗಲ್ ಕ್ರೋಶವನ್ನ ಮಾಡ್ಕೊಂಡು ಹೀಗೇನೆ ಡಿಸೈನ್ ನ ಕಂಪ್ಲೀಟ್ ಆಗಿ ನಾವು ಬೀಡನ್ನ ಹಾಕೊಂಡು ಬೀಡ್ ಹಾಕ್ತಲೇನೆ ಸಿಂಗಲ್ ಕ್ರೋಶ, ಬೀಡ್ ಹಾಕಿ ಸಿಂಗಲ್ ಕ್ರೋಶ, ಈ ತರ ಮಾಡ್ಕೊಂತ ಹೋಗ್ಬೇಕು. ಒಂದು ಬೀಡ್ ಹಾಕಿ ಸಿಂಗಲ್ ಕ್ರೋಶ ಮಾಡ್ಬೇಕು. ನಂತರ ಬೀಡ್ ಹಾಕ್ತಲೇನೆ ಹಾಗೇನೆ ಸಿಂಗಲ್ ಕ್ರೋಶ ಮಾಡ್ಬೇಕು. ಒಂದು ಬೀಡ್ ಹಾಕಿ ಸಿಂಗಲ್ ಕ್ರೋಶ, ಒಂದು ಬೀಡ್ ಹಾಕ್ತಲೇನೆ ಸಿಂಗಲ್ ಕ್ರೋಶ. ಈ ರೀತಿ 3 ಮಣಿಯನ್ನ ಹಾಕಿದ ನಂತರ ನಾವು ಬೀಡನ್ನ ಹಾಕಿದ ನಂತರ 3 ಚೈನ್ ಅನ್ನ ಹಾಕೋಬೇಕು. 2 ಡಬಲ್ ಕ್ರೋಶದ ಹೋಲ್ನ ಗ್ಯಾಪ್ ಇಟ್ಟು 3ನೇ ಹೋಲ್ಗೆ ಲಾಕ್ ಅನ್ನ ಮಾಡ್ಕೋಬೇಕು.
ನಂತರ ಹಾಗೇನೆ ಬೀಡನ್ನ ನಾವು ಹಾಕೊಂತ ಕಂಟಿನ್ಯೂ ಮಾಡ್ಕೋಬೇಕು ಡಿಸೈನ್ನ. ಅಂದ್ರೆ ಒಂದು ಸರಿ ಬೀಡನ್ನ ಹಾಕಿ ಸಿಂಗಲ್ ಕ್ರೋಶ ಲಾಕ್ ಮಾಡಿದ ನಂತರ ವಿತೌಟ್ ಬೀಡ್ ಲಾಕ್ ಮಾಡಬೇಕು. ಅದೇ ರೀತಿ ಕಂಪ್ಲೀಟ್ ಡಿಸೈನ್ ನಾವು ಫಿಲ್ ಮಾಡ್ತಾ ಹೋಗ್ಬೇಕು ಇದೇ ರೀತಿ. ಸೊ ಸೆಕೆಂಡ್ ಸ್ಟೆಪ್ ಅಂತೂ ತುಂಬಾನೇ ಈಸಿ. ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ಸ್ಯಾರಿಗೆ ನಾವು ಇದನ್ನ ಹಾಕಿ ಮುಗಿಸ್ಬೋದು. ಸೊ ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ ಫ್ರೆಂಡ್ಸ್, ನೋಡಿ ತೋರಿಸ್ತಾ ಇದ್ದೀನಿ. ಸೊ ತುಂಬಾನೇ ಕ್ಯೂಟ್ ಆಗಿ ಕಾಣಿಸುವಂತಹ ಡಿಸೈನ್ ಇದು. ನೆಕ್ಸ್ಟ್ ಇದಾದ ನಂತರ ಅದನ್ನ ನಾವು ಹಾಗೇನೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು. ಎಂಡಿಂಗ್ ನಲ್ಲಿ ಥ್ರೆಡ್ ನ ಕಟ್ ಮಾಡ್ಕೋಬಾರ್ದು. ಟರ್ನ್ ಮಾಡಿದ ನಂತರ ಇದನ್ನ ನಾನು ಬ್ಯಾಕ್ ಸೈಡ್ ನಲ್ಲಿ ಮಾಡ್ತಾ ಇರೋದು, ಫ್ರಂಟ್ ಫೇಸ್ಗೆಲ್ಲ ಬ್ಯಾಕ್ ಫೇಸ್ ಡಿಸೈನ್ ನಲ್ಲಿ ಮಾಡ್ತಾ ಇರೋದು. ಅಲ್ಲಿ ಒಂದು ಮತ್ತೆ ಸಿಂಗಲ್ ಕ್ರೋಶವನ್ನ ತಗೊಳ್ಳೋಣ. ಎಂಡಿಂಗ್ ಇದು ಸಿಂಗಲ್ ಕ್ರೋಶವನ್ನ ತಗೊಂಡು ಬ್ಯಾಕ್ ಫೇಸ್ಗೆ ಟರ್ನ್ ಮಾಡಿದ ನಂತರ ಅಲ್ಲಿಂದಲೇ ನಾವು ಒಂದು 3 ಚೈನ್ ಅನ್ನ ಹಾಕೊಳ್ಳೋಣ. ನೋಡಿ ತೋರಿಸ್ತಾ ಇದ್ದೀನಿ. 3 ಚೈನ್ ಅನ್ನ ಹಾಕೊಂಡು ನಾವು ಮೊದ್ಲೇ ಹೇಳಿದ್ನಲ್ಲ, ಬೀಡನ್ನ ಲಾಕ್ ಮಾಡಿದ ನಂತರ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕಿದ್ವಲ್ಲ, ಆ ಬೀಡ್ನ ಪಕ್ಕ ಆ ಸಿಂಗಲ್ ಕ್ರೋಶದ ಮೇಲೆ 3 ಚೈನ್ ಅನ್ನ ಲಾಕ್ ಮಾಡ್ಕೋಬೇಕು. ಮತ್ತೆ ಅಲ್ಲಿಂದಲೇನೆ ನಾವು 3 ಚೈನ್ ಅನ್ನ ತಗೋಬೇಕು. 3 ಚೈನ್ ನ ತಗೊಳ್ಳೋದು, ಪಕ್ಕದಲ್ಲಿರುವಂತಹ ಬೀಡ್ನ ಪಕ್ಕದಲ್ಲಿರೋ ಸಿಂಗಲ್ ಕ್ರೋಶ ಮೇಲೆ ನಾವು ಇದನ್ನ ಲಾಕ್ ಅನ್ನ ಮಾಡ್ಕೊಳ್ಳೋದು. ಸೊ ತುಂಬಾನೇ ಈಸಿ ಫ್ರೆಂಡ್ಸ್, ಇದು ಬೇಗನೂ ಆಗತ್ತೆ, ನಿಮ್ಗೆ ಯಾವುದೇ ಕನ್ಫ್ಯೂಷನ್ ಸಹ ಇರೋದಿಲ್ಲ. 3 ಚೈನ್ ನ ತಗೋಬೇಕು. ಬೀಡ್ನ ಪಕ್ಕದಲ್ಲಿರುವಂತಹ ಒಂದು ಸಿಂಗಲ್ ಕ್ರೋಶ ಒಂದು ಚೈನ್ ನ ಮೇಲೆ ನಾವು ಇದನ್ನ 3 ಚೈನ್ ನ ಲಾಕ್ ಮಾಡ್ಕೋಬೇಕು. 3 ಬೀಡ್ನ ನಂತರ ನಾವು 3 ಚೈನ್ ಹಾಕೊಂಡಿದ್ವಲ್ಲ, ಸೊ 3 ಚೈನ್ ನ ಮೇಲೆ 3 ಚೈನ್ ಅನ್ನ ಹಾಕೋಬೇಕು. 3 ಚೈನ್ ನ ಮೇಲೆ 3 ಚೈನ್ ಹಾಕೊಂಡು ಅದನ್ನು ಸಹ ಅಲ್ಲೇನೆ ಲಾಕ್ ಮಾಡ್ಕೋಬೇಕು. ಹಾಗೆ ಕಂಟಿನ್ಯೂ ಮಾಡ್ಕೋಬೇಕು. 3 ಚೈನ್ ನ ಹಾಕೋಬೇಕು. 3 ಚೈನ್ ಹಾಕಿ ಬೀಡ್ನ ಪಕ್ಕದಲ್ಲಿ ನಾವು 3 ಚೈನ್ ನ ಲಾಕ್ ಅನ್ನ ಮಾಡ್ಕೋಬೇಕು. ಅಂದ್ರೆ ಈ 3 ಚೈನ್ ಬಂದ್ಬಿಟ್ಟು ಬೀಡ್ನ ಮೇಲೆ ಒಂದು ಡಿಸೈನ್ ಆಗಿ ಕವರ್ ಆಗ್ತಾ ಬರುತ್ತೆ. ಸೊ ಅದೇ ಒಂದು ಡಿಸೈನ್ ಆಗಿ ರೆಡಿ ಆಗಿರುತ್ತೆ. ಸೊ ಇದೇ ರೀತಿ ಕಂಪ್ಲೀಟ್ ಆಗಿ ನಾವು 3 ಚೈನ್ ಇಂದ ಬೀಡ್ನ ಮೇಲೆ ಕವರ್ ಮಾಡ್ತಾ ಬರಬೇಕು. 3 ಚೈನ್ ಅಂತ ತಗೋಬೇಕು. ಬೀಡ್ನ ಪಕ್ಕದಲ್ಲಿರುವಂತಹ ಒಂದು ಸಿಂಗಲ್ ಕ್ರೋಶ ಮೇಲೆ ನಾವು ಇದನ್ನ ಲಾಕ್ ಅನ್ನ ಮಾಡ್ಕೋಬೇಕು. ಸೊ ಕಂಪ್ಲೀಟ್ ಆಗಿ ಈ ತರ ನಾವು 3 ಚೈನ್ ನ ತಗೊಂಡು ಬೀಡ್ನ ಪಕ್ಕದಲ್ಲಿರುವಂತಹ ಸಿಂಗಲ್ ಕ್ರೋಶ ಹಾಕೊಂಡಿದ್ವಲ್ಲ, ಅದರ ಮೇಲೆ ನಾವು ಲಾಕ್ ಅನ್ನ ಮಾಡಿದ ನಂತರ ಒಂದು ಡಿಸೈನ್ ಕಂಪ್ಲೀಟ್ ಆಗಿ ರೆಡಿ ಆಗಿರುತ್ತೆ. ಇದೇ ರೀತಿ ನಾವು ಅದಾದ ನಂತರ ಪಕ್ಕದಲ್ಲಿರೋ ಸಿಂಗಲ್ ಕ್ರೋಶ ಮೇಲೆ ಒಂದು ಲಾಕ್ ಅನ್ನ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ಮೇಲೆ ಲಾಕ್ ಮಾಡಿದ ನಂತರ ಮತ್ತೆ ನಾವು ಅಲ್ಲಿಂದಲೇ 3 ಚೈನ್ ಅನ್ನ ತಗೋಬೇಕು. ಮತ್ತೆ ನಾವು ಅಲ್ಲಿಂದಲೇ 3 ಚೈನ್ ನ ತಗೊಂಡು ಪಕ್ಕದಲ್ಲಿರುವಂತಹ ಡಿಸೈನ್ಗೆ ಮತ್ತೆ 3 ಚೈನ್ ಇಂದ ಕಂಪ್ಲೀಟ್ ಆಗಿ ಕವರ್ ಮಾಡ್ಕೋಬೇಕು. 3 ಚೈನ್ ಹಾಕೋಬೇಕು. ಬೀಡ್ನ ಪಕ್ಕದಲ್ಲಿರುವಂತಹ ಒಂದು ಸಿಂಗಲ್ ಕ್ರೋಶ ಮೇಲೆ ಲಾಕ್ ಅನ್ನ ಮಾಡ್ಕೋಬೇಕು. ಸೊ ಕಂಪ್ಲೀಟ್ ಆಗಿ ಈ 3 ಚೈನ್ ಇಂದಲೇ ನಾವು ಈ ಡಿಸೈನ್ ನ ಫೈನಲ್ ಎಂಡ್ ಮಾಡ್ತಾ ಇರ್ತೀವಿ. ಸೊ ಇದು ಅಷ್ಟೇನೆ, ತುಂಬಾನೇ ಈಸಿ ಫ್ರೆಂಡ್ಸ್, ನೀವು ಯಾವುದನ್ನು ಕಷ್ಟ ಅಂತ ಅನ್ಕೋಬೇಡಿ. ಸೊ ನಾನು ಕಂಪ್ಲೀಟ್ ಆಗಿ ಕನ್ನಡದಲ್ಲಿ ನಿಮ್ಗೆ ಹೇಗೆ ಕ್ರೋಶವನ್ನ ಹಾಕೋದು, ಕ್ರೋಶನಲ್ಲಿ ಯಾವ ರೀತಿ ಬರುತ್ತೆ, ನಾವು ಅದಕ್ಕೆ ದಾರವನ್ನ ಪೋಣಿಸೋದಾದ್ರೆ ದಾರವನ್ನ ಯಾವ ರೀತಿ ನಾವು ಪೋಣಿಸ್ಬೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಕಂಪ್ಲೀಟ್ ಆಗಿ ಒಂದು ವಿಡಿಯೋದಲ್ಲೂ ನಾನು ನಿಮ್ಗೆ ತೋರಿಸಿದೀನಿ. ಸೊ ನಿಮ್ಗೆ ಏನಾದ್ರೂ ಕ್ರೋಶ ಕಲಿಯೋ ಇಂಟ್ರೆಸ್ಟ್ ಇದ್ರೆ ಗೃಹಿಣಿಯ ಕಲಿಕೆ ಚಾನಲ್ ನ ನೀವು ಓಪನ್ ಮಾಡಿ, ಅದರಲ್ಲಿ ಒಂದೊಂದು ಸ್ಟಾರ್ಟಿಂಗ್ ನಂದ ಎಂಡಿಂಗ್ ನವರೆಗೂ ನಿಮ್ಗೆ ಕ್ರೋಶನಲ್ಲಿ ಯಾವ ರೀತಿ ಬೇಸಿಕ್ ಚೈನ್ ಇಂದ ಹಿಡಿದು ಯಾವ ರೀತಿ ನೀವು ಸ್ಟಾರ್ಟಿಂಗ್ ನಿಂದ ಹೇಗೆ ಕಲಿಯೋದು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಸೊ ಯಾವುದು ನೀವು ಕಷ್ಟ ಆಗೋದಿಲ್ಲ. ನಿಮ್ ಮನ್ಸಿದ್ರೇನೆ ಸಹ ನಿಮ್ಗೆ ಏನಾದ್ರೂ ಒಂದು ಸಾಧನೆ ಮಾಡೋದಕ್ಕೆ ಸಾಧ್ಯ. ಕಲಿಯೋದಕ್ಕೂ ಸಹ ತುಂಬಾನೇ ಒಳ್ಳೇದು, ಈಸಿ ಕಲಿಯೋದು. ಕಷ್ಟ ಅಂತ ಏನನ್ನು ಅನ್ಕೋಬಿಡಿ. ನೀವು ಕಷ್ಟ ಅಂತ ಅನ್ಕೊಂಡ್ರೆ ಒಂದು ಚಿಕ್ಕದು ಸಹ ನಿಮ್ಗೆ, ಒಂದು ಸಾಸಿವೆ ಅಂತೋದು ಸಹ ನಿಮ್ಗೆ ದೊಡ್ಡದು ಬೆಟ್ಟದಾಗಿ ಕಾಣಿಸುತ್ತೆ. ಸೊ ಯಾವ್ದನ್ನು ನೀವು ಕಷ್ಟ ಅಂತ ಅನ್ಕೋಬಿಡಿ. ಸೊ ನೋಡಿ ಫ್ರೆಂಡ್ಸ್, ಕಂಪ್ಲೀಟ್ ಆಗಿ ಡಿಸೈನ್ ರೆಡಿ ಆಗಿದೆ. ಈಗ ಇದು ಕುಚ್ಚ ಹಾಕಿದ ನಂತರ ನಿಮ್ಗೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸಿದೀನಿ ನೋಡಿ. ಪಿಂಕ್ ಗ್ರೀನ್ ಕಾಂಬಿನೇಷನ್ ಎಷ್ಟು ಕ್ಯೂಟ್ ಆಗಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಯಾವಾಗ್ಲೂ ಪಿಂಕ್ ಗ್ರೀನ್ ಕಾಂಬಿನೇಷನ್ ಸಹ ತಗೊಂತೀನಿ. ತುಂಬಾನೇ ಕ್ಯೂಟ್ ಆಗಿರುವಂತಹ ಒಂದು ಬ್ರೈಡಲ್ ಡಿಸೈನ್, ರಿಚ್ ಲುಕ್ ಡಿಸೈನ್ ರೆಡಿ ಆಗಿದೆ. ಬ್ರೈಡಲ್ ಕ್ರೋಶ ಸ್ಯಾರಿ ಕುಚ್ಚು ಡಿಸೈನ್ ರೆಡಿ ಆಗಿದೆ. ಸೊ ಯಾರ್ಯಾರಿಗೆ ಈ ಡಿಸೈನ್ ಇಷ್ಟ ಆಗಿದೆ, ನಿಮ್ ಸ್ಯಾಂಪಲ್ ಪೀಸ್ಗೆ ಹಾಕೊಳ್ಳಿ. ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ, ನಿಮ್ಗೆ ಆ ಡಿಸೈನ್ ಬಂದ್ರೆ, ತುಂಬಾನೇ ಇಷ್ಟ ಆದ್ರೆ ನಿಮ್ ಸ್ಯಾರಿಗೂ ಸಹ ಹಾಕೊಳ್ಳಿ. ಒಂದು ಲೈಕ್ ಅನ್ನ ಕೊಡಿ ಇಷ್ಟ ಆಗಿದ್ರೆ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿಸಿ, ಸಬ್ಸ್ಕ್ರೈಬ್ ಮಾಡಿಸಿ, ಕಮೆಂಟ್ಸ್ ಅನ್ನು ತಿಳಿಸಿ. ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ಒಂದು ಕಮೆಂಟ್ ಅನ್ನ ಹಾಕಿ, ಲೈಕ್ ಅನ್ನ ಹಾಕಿ. ಹೀಗೆ ನನ್ನ ಚಾನಲ್ ನಾವು ನೋಡ್ತಾ ಇರಿ ಫ್ರೆಂಡ್ಸ್. ನಿಮ್ಗೆ ಒಳ್ಳೊಳ್ಳೆ ಡಿಸೈನ್ ನಾನು ಹೇಳ್ಕೊಡ್ತೀನಿ. ನಿಮ್ಗೆ ಏನಾದ್ರೂ ಡೌಟ್ ಬಂದ್ರೆ ಕಮೆಂಟ್ಸ್ ನಲ್ಲೇ ತಿಳಿಸಿ. ನಿಮ್ಗೆ ಮತ್ತೆ ಸಪ್ರೇಟ್ ಆಗಿ ನಿಮ್ಗೋಸ್ಕರ ಒಂದು ವಿಡಿಯೋನು ಸಹ ಹಾಕಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಫ್ರೆಂಡ್ಸ್.